ಮೋಸ್ಟ್ ಪ್ರಾಬಬ್ಲಿ BS ಯಡಿಯೂರಪ್ಪನವರಿಗೆ 4ನೇ ಬಾರಿಗೆ ಮುಖ್ಯಮಂತ್ರಿ ಆದೆ ಅನ್ನುವಂತ ಸಂತೋಷನೇ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಒತ್ತಡದ ಮೇಲೆ ಒತ್ತಡ, ಟೆನ್ಷನ್ ಮೇಲೆ ಟೆನ್ಷನ್, ಯಾಕಾದ್ರೂ ಮುಖ್ಯಮಂತ್ರಿ ಆಗ್ಬಿಟ್ನಪ್ಪ ಅನ್ನೋ ರೀತಿಯಲ್ಲಿ ಆ ಒಂದು ಅಳುಕು ಕೂಡ ಕಾಡ್ತಾ ಇದೆ. ಸಂಪುಟ ಸರ್ಕಸ್ ಟೆನ್ಷನ್ ನಲ್ಲಿ ಇಡಿರುವಂತ ಯಡಿಯೂರಪ್ಪನವರು ಟೆನ್ಷನ್ ನಲ್ಲಿರುವಂತ BSY ಅವರನ್ನ ಭೇಟಿಯಾಗಿದ್ದಾರೆ. BL ಸಂತೋಷ್ BSY ಅವರನ್ನ ಇಲ್ಲಿ BL ಸಂತೋಷ್ ಅವರು ಭೇಟಿಯಾಗಿರುವಂತದ್ದು. ಸಿಎಂ BSY ಮನೆಗೆ BL ಸಂತೋಷ್ ಅವರು ಭೇಟಿಯನ್ನ ನೀಡಿದ್ದಾರೆ. ರಾಷ್ಟ್ರೀಯ ಬಿಜೆಪಿ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆಗಿರುವಂತ BL ಸಂತೋಷ್ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಮನೆಗೆ ಅವರು ಭೇಟಿಯನ್ನ ನೀಡಿದ್ರು. ಸಿಎಂ BSY ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. BL ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಸಚಿವ ಸಂಪುಟ ವಿಸ್ತರಣೆ ಸಂಬಂಧ BSY ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಜೊತೆ 15 ನಿಮಿಷಗಳ ಕಾಲ ಸಂತೋಷ್ ಮಾತುಕತೆಯನ್ನ ಮಾಡಿರುವಂತದ್ದು ಕುತೂಹಲವನ್ನ ಮೂಡಿಸಿದೆ. BSY ಮತ್ತು BLS ಮಾರ್ನಿಂಗ್ ಮೀಟ್. ಯಾಕೆಂದ್ರೆ ಇಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ರು BSYಗೆ. ಒಂದು JP ನಡ್ಡಾ, ಇನ್ನೂ ಒಂದು BL ಸಂತೋಷ್, ಇಬ್ಬರ ಜೊತೆನೂ ಕೂಡ ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬಂದ್ಬಿಡಿ ಅತ್ಲಾಗೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸೂಚನೆ ಕೊಟ್ಟಿದ್ರು BS ಯಡಿಯೂರಪ್ಪನವರಿಗೆ ಅಮಿತ್ ಶಾ ಅವರು. ಸದ್ಯದ ಬಿಜೆಪಿ ಪಕ್ಷದಲ್ಲಿ ಅತ್ಯಂತ ಪ್ರಮುಖ ನಾಯಕರಲ್ಲಿ BL ಸಂತೋಷ್ ಕೂಡ ಒಬ್ರು. ಅಮಿತ್ ಶಾ ಸೂಚನೆ ಮೇರೆಗೆ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಸಂತೋಷ್ ಅವರು ಸಿಎಂ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. 15 ನಿಮಿಷಗಳ ಕಾಲ ಚರ್ಚೆ ನಡೆದಿರುವಂತದ್ದು. ಸಂಪುಟ ಕುರಿತು ಚರ್ಚಿಸಿ ತೆರಳಿದ್ದಾರೆ BL ಸಂತೋಷ್. ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತ ಚರ್ಚೆಯನ್ನ ಮಾಡಿದ್ದಾರೆ. ಸಂಪುಟಕ್ಕೆ ಸೇರಿಸಿಕೊಳ್ಳೋರ ಪಟ್ಟಿಯನ್ನ ಕೂಡ ಪಡೆದಿದ್ದಾರೆ BL ಸಂತೋಷ್. ಸಿಎಂ ಯಡಿಯೂರಪ್ಪನವರಿಂದ ಪಟ್ಟಿ ಪಡೆದಿದ್ದಾರೆ BL ಸಂತೋಷ್ ಅವರು. ಸೊ ನೋಡ್ಬೇಕು, BL ಸಂತೋಷ್ ಅವರನ್ನ ಅಕಸ್ಮಾತ್ ಇಲ್ಲಿ ಯಡಿಯೂರಪ್ಪನವರಿಗೆ ಸಂಪುಟ ವಿಸ್ತರಣೆ ಈಸಿ ಆಗ್ಬೇಕು ಅಂದ್ರೆ BL ಸಂತೋಷ್ ಅವರ ಮನವೊಲಿಸ್ಬಿಟ್ರೆ ಸಾಕು. ಇವರೆಲ್ಲ ಬಂದ್ಬಿಟ್ಟಿದ್ದಾರೆ ನಮ್ಮನ್ನ ನಂಬ್ಕೊಂಡು ಬಿಜೆಪಿ ಪಕ್ಷವನ್ನ, ಇವ್ರನ್ನ ಮಾಡ್ಬಿಡೋಣ, ಇಲ್ಲಾಂದ್ರೆ ಬಿಜೆಪಿ ಪಕ್ಷಕ್ಕೆ ವಚನ ಭ್ರಷ್ಟ ಅನ್ನೋ ಒಂದು ಟೈಟಲ್ ಸಿಕ್ಬಿಡುತ್ತೆ ಅಂತ ಏನಾದ್ರೂ ಮನವೊಲಿಸ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಇಲ್ಲಿ BL ಸಂತೋಷ್ ಅವರೇ ಎಲ್ಲೋ ಒಂದ್ ಕಡೆ BSY ನಡೆಗೆ ಕೊಕ್ಕೆ ಆಗ್ತಾ ಇರುವಂತದ್ದು ಅನ್ನುವ ಸಾಕಷ್ಟು ಆರೋಪಗಳು, ಅನುಮಾನಗಳು ಕೂಡ ಬಿಜೆಪಿ ವಲಯದಲ್ಲೇ ವ್ಯಕ್ತವಾಗ್ತಾ ಇದೆ. ನೂತನ ಶಾಸಕರ ಜೊತೆ ಮತ್ಯಾರಿಗೆ ಅವಕಾಶವನ್ನ ನೀಡಬೇಕು, ಬಿಜೆಪಿಯ ಮೂಲ ಶಾಸಕರಲ್ಲಿ ಯಾರಿಗೆ ಮಂತ್ರಿಗಿರಿ ಕೊಡಬೇಕು, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವರಿಬ್ಬರು ಚರ್ಚೆ ಮಾಡಿ ಉತ್ತರವನ್ನ ಕಂಡಿಟ್ಕೊಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ದಿನಾಂಕದ ಬಗ್ಗೆಯೂ ಕೂಡ ಸಿಎಂ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಇನ್ನೆರಡು ದಿನದಲ್ಲಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತ ಸಾಧ್ಯತೆ ಇದೆ. BSY ಹೈಕಮಾಂಡ್ ನಾಯಕರ ಭೇಟಿ ಬಗ್ಗೆ BSY ಮತ್ತೆ BLS ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ BL ಸಂತೋಷ್ ಸಂಪುಟ ವಿಸ್ತರಣೆ ಬಗ್ಗೆ ಮಹತ್ವದ ಮಾತುಕತೆಯನ್ನ ನಡೆಸಿ ತೆರಳಿದ್ದಾರೆ ಸಂತೋಷ್ ಅವರು. ಇಲ್ಲಿ ಸಂತೋಷ್ ಅವರು ಅವರ ಒಂದು ಅಂದ್ರೆ BSY ಪಟ್ಟಿಯನ್ನ ಏನ್ ರೆಡಿ ಮಾಡಿದ್ದಾರೆ ಆ ಒಂದು ಪಟ್ಟಿಯನ್ನ ಪಡೆದು ಅದಾದ್ಮೇಲೆ ಅವರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ JP ನಡ್ಡಾ ಅವರ ಜೊತೆ. ಅದಾದ್ಮೇಲೆ ಫೈನಲ್ ಪಟ್ಟಿ ರೆಡಿ ಆಗಲಿದೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಸಾಕಷ್ಟು ಒತ್ತಡ, ಆತಂಕ ಇದೆ ಯಡಿಯೂರಪ್ಪನವರಿಗೆ. ಯಾಕಾದ್ರೂ ಮುಖ್ಯಮಂತ್ರಿ ಆಗ್ಬಿಟ್ನಪ್ಪ ಅನ್ನುವಷ್ಟು ಒತ್ತಡ ಈಗ ಯಡಿಯೂರಪ್ಪನವ್ರ ಮೇಲಿರುವಂತದ್ದು. ಸೊ ಇವತ್ತು BL ಸಂತೋಷ್ ಭೇಟಿ ಆಗಿದ್ದಾರೆ. ಇವರಿಬ್ಬರ ಭೇಟಿಯ ಉದ್ದೇಶ ಏನಿತ್ತು ಅಂತ? ಪೃಥ್ವಿರಾಜ್, ಈಗಾಗಲೇ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಿದೇಶದಿಂದ ವಾಪಸ್ ಆಗಿದ್ದಾರೆ. ನಿನ್ನೆ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ಮಾತನ್ನ ಆಡ್ತಾ ಇದ್ರು. ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇರೋದಕ್ಕೆ ಬೇಗನೆ ಮಾಡಬೇಕು ಅನ್ನೋ ಒಂದು ಪಟ್ಟನ್ನ ಇಡ್ತಾ ಇದ್ರು. ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳ ಕೆಲಸ ಕಾರ್ಯಗಳು ಕೂಡ ಎಲ್ಲವೂ ಕೂಡ ಮುಗಿದಿವೆ. ಇನ್ನೇನಿದ್ರು ಕೂಡ ಸಚಿವ ಸಂಪುಟ ವಿಸ್ತರಣೆ ಅಷ್ಟೇ ಬಾಕಿ ಇರುವಂತದ್ದು. ಆ ಒಂದು ಕೆಲಸವನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಾಡಬೇಕು. ಈಗಾಗಲೇ ಮಾಜಿ ಕೇಂದ್ರ ಗೃಹ ಸಚಿವರು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ BL ಸಂತೋಷ್ ಅವರ ಜೊತೆ ಮಾತಾಡಿ ಅನ್ನೋ ಒಂದು ಮಾತನ್ನ ಏನು ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಕೊಟ್ಟಿದ್ರು. ಅದರಂತೆ ಇವತ್ತು BL ಸಂತೋಷ್ ಅವರು ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಮಹತ್ವದ ಮಾತುಕತೆಯನ್ನ ನಡೆಸಿರುವಂತದ್ದು. ಈಗಾಗಲೇ ಆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೆ, ಜೊತೆಗೆ ಪಕ್ಷದಲ್ಲಿ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಜೊತೆಗೆ ಹೊಸದಾಗಿ ಗೆದ್ದಂತಹ ಶಾಸಕರಿಗೆ ಎಷ್ಟು ಜನರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಜೊತೆಗೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡಬೇಕು, ಜೊತೆಗೆ ದೆಹಲಿಯಲ್ಲಿರ್ತಕ್ಕಂಥ ಹೈಕಮಾಂಡ್ ನಾಯಕರನ್ನ ಯಾರನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಭೇಟಿ ಮಾಡಬೇಕು, ಮತ್ತು
ಯಾವ ರೀತಿಯಾದಂಥ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು BL ಸಂತೋಷ್ ಅವರು ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಭೇಟಿ ಮಾಡೋದ್ರ ಮೂಲಕವಾಗಿ ಸುಮಾರು 15 ನಿಮಿಷಗಳ ಕಾಲ ಒಂದು ಮಾತುಕತೆಯನ್ನು ನಡೆಸಿ ಹೋಗಿರುವಂಥದ್ದು. ಸಚಿವ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಯಾವಾಗ ಆದರೂ ಕೂಡ BL ಸಂತೋಷ್ ಅವರು ಕೂಡ ಯಾವಾಗ ಆದರೂ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಒಂದು ಮಾತುಕತೆಯನ್ನು ನಡೆಸಿ ಅವರೇ ಅಂತಿಮವಾಗಿ ಒಂದು ಫೈನಲ್ ಮಾಡುವಂಥದ್ದು. ಅದರಂತೆ BL ಸಂತೋಷ್ ಅವರು ಕೂಡ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ BL ಸಂತೋಷ್ ಅವರು ಭೇಟಿ ಮಾಡಿ ಒಂದು ಮಾತುಕತೆಯನ್ನು ನಡೆಸಿರುವಂಥದ್ದು. ಇನ್ನೆರಡು ದಿನಗಳಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ದೆಹಲಿಗೆ ಹೋಗುವಂತೆ ಕೂಡ BL ಸಂತೋಷ್ ಅವರು ಒಂದು ಮಾತುಕತೆ ನಡೆಸಿರುವಂಥದ್ದು. ಈಗಾಗಲೇ ನೂತನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಆಗಿರ್ಬೋದು, ಅವ್ರನ್ನ ಭೇಟಿ ಮಾಡಿ ಒಂದು ಮಾತುಕತೆ ನಡೆಸುವಂತೆ BL ಸಂತೋಷ್ ಅವರು ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಹೇಳಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳಿದ್ದಾರೆ. ಏನು ನೂತನವಾಗಿ ಗೆದ್ದಂಥ 11 ಶಾಸಕರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಹೈಕಮಾಂಡ್ ಏನಿದೆ ಅಂದರೆ JP ನಡ್ಡಾ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅವರಿಗೆ ನೀವು ಒಂದು ಮಾತುಕತೆ ನಡೆಸಬೇಕು, ಅವರಿಗೆ ಒಂದು ಮಾತನ್ನ ಹೇಳಬೇಕು ಅನ್ನೋ ಒಂದು ಮಾತನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು BL ಸಂತೋಷ್ ಅವರಿಗೆ ಹೇಳಿರುವಂಥದ್ದು. ಅದರಂತೆ ನಿಮ್ದೇನೇ ಪಟ್ಟಿ ಇದ್ರೂ ಕೂಡ ಅದನ್ನು ನಾನು ತಲುಪಿಸ್ತೇವಂತ ಒಂದು ಕೆಲಸವನ್ನ ಮಾಡ್ತೇನೆ. ಆದರೆ ಅಂತಿಮವಾಗಿ ನಾನು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಬರ್ತೇನೆ. ಅವಾಗ ಇಬ್ರು ಕೂಡ ಒಂದು ಮಾತುಕತೆ ನಡೆಸಿ ಫೈನಲ್ ಮಾಡೋಣ. ಸದ್ಯಕ್ಕಂಟು ಎಷ್ಟು ಜನ ನಿಮ್ಮ ಹತ್ರ ಪಟ್ಟಿ ಇದೆ, ಶಾಸಕರ ಆಕಾಂಕ್ಷಿಗಳ ಪಟ್ಟಿ ಎಷ್ಟಿದೆ ಅದನ್ನ ಕೊಡಿ. ಜೊತೆಗೆ ಈಗಾಗಲೇ ಯಾವಾಗ ಅಂದರೆ ನಾಳಿದ್ರಲ್ಲಿ ಅಂತಿಮವಾಗಿ ಇದ್ರ ಬಗ್ಗೆ ಒಂದು ಫೈನಲ್ ಮಾಡೋಣ. ಇನ್ನೆರಡು ದಿನಗಳಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಮಾತುಕತೆಯನ್ನು ಕೂಡ ವಿಚಾರವಾಗಿ ಕೂಡ ಇವತ್ತು BL ಸಂತೋಷ್ ಜೊತೆಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಹತ್ವದ ಮಾತುಕತೆಯನ್ನು ನಡೆಸಿರುವಂಥದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಬ್ಬರ ಪರ ನಿಂತಿದ್ದು ನೂರಾರು ಮಂದಿ. RSS ಪರಿವಾರವು ಇವರನ್ನೇ ಕಾಯ್ತಾ ಇದೆ. ಏನದು ಸೀಕ್ರೆಟ್? ಇದು ಕರಾವಳಿಯ ಲಾಬಿ. ಯಡಿಯೂರಪ್ಪನವರಿಗೆ ಸಂಪುಟ ವಿಸ್ತರಣೆ ಯಾವ ಮಟ್ಟಿಗೆ ಸವಾಲಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಕಡೆಯಿಂದನೂ ಲಾಬಿ, ಎಲ್ಲಾ ಕಡೆಯಿಂದನೂ ಒತ್ತಡ. ಹೈಕಮಾಂಡು, ರಮೇಶ್ ಜಾರಕಿಹೊಳಿ ಟೀಮು, ಇವರು ಇನ್ನೂ ಒಂದ್ ಕಡೆ ನನ್ನ ವಚನ ಭ್ರಷ್ಟತೆ ಎಲ್ಲಿ ನನ್ನ ಮೇಲೆ ಬಂದ್ಬಿಡುತ್ತೆ ಆ ಒಂದು ಟೈಟ್ಲು ಅನ್ನುವ ಒಂದು ಆತಂಕ ಇರುವಂತದ್ದು. ಇನ್ನೂ ಒಂದ್ ಕಡೆ ಕರಾವಳಿ ಶಾಸಕರ ಒಂದು ಲಾಬಿ ಕೂಡ ನಡೀತಾ ಇದೆ. ಏನದು ಅನ್ನೋದನ್ನ ಹೇಳ್ತೀನಿ. ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾಗಿದ್ದಾರೆ CM BSY. ನೂತನ ಸಚಿವರಿಗೆ ಮಂತ್ರಿ ಸ್ಥಾನ ಹಂಚೋದೆ ಇಲ್ಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಆಕ್ಚುಲಿ ಅದು ಸಮಸ್ಯೆ ಆಗ್ತಾ ಇರಲಿಲ್ಲ, ಬಟ್ ಇವರು ಸಮಸ್ಯೆಯನ್ನ ತಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಹೈಕಮಾಂಡ್ ಕೊಕ್ಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದರ ನಡುವೆ CMಗೆ ಮತ್ತೊಂದು ಹೊಸ ತಲೆನೋವು ಶುರುವಾಗಿರುವಂತದ್ದು. ಅದೇನು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಸಚಿವ ಸ್ಥಾನಕ್ಕಾಗಿ ಶುರುವಾಗಿದೆ ಕರಾವಳಿಯ ಲಾಬಿ. ಕರಾವಳಿ ಭಾಗದ ಯುವ ಶಾಸಕರೊಬ್ಬರಿಂದ ಲಾಬಿಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ. ಆ ಯುವ ಶಾಸಕ ಯಾರದು ಅನ್ನೋದನ್ನ ಕೂಡ ಹೇಳ್ತೀನಿ. ಸಂಘ ಪರಿವಾರದ ಆಶೀರ್ವಾದವನ್ನ ಪಡೆದಿದ್ದಾರಂತೆ. ಆ ಶಾಸಕ ಬೇರೆ ಯಾರು ಅಲ್ಲ, ಕಾರ್ಕಳದ ವೈ ಸುನಿಲ್ ಕುಮಾರ್ ಅವರು. 3 ಬಾರಿ ಗೆದ್ದಿರುವಂತ ಬಿಜೆಪಿಯ ಯುವ ಶಾಸಕ ಸುನಿಲ್ ಕುಮಾರ್ ಅವರು ಮಂತ್ರಿ ಸ್ಥಾನಕ್ಕಾಗಿ ಪಟ್ಟನ್ನ ಹಿಡಿದಿದ್ದಾರಂತೆ. ಸುನಿಲ್ ಕುಮಾರ್ ಯಾಕೆ ಸಚಿವ ಸ್ಥಾನ ಕೊಡಬೇಕು ಅಂತ ಕಾರಣವನ್ನು ಕೂಡ ಕೊಟ್ಟಿದ್ದಾರಂತೆ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಸುನಿಲ್ ಲಾಬಿಯ ಡೀಟೇಲ್ಸ್. ಯಾಕೆಂದ್ರೆ ಆಬ್ವಿಯಸ್ಲಿ ಕರಾವಳಿ ಭಾಗಕ್ಕಂತೂ ಕೊಡ್ಲೇಬೇಕಾಗಿತ್ತು. ಅಟ್ಲೀಸ್ಟ್ ಒಂದು ಸಚಿವ ಸ್ಥಾನ ಕೊಡ್ಲಿಕ್ಕೆ ಆಗೋದಿಲ್ವಾ? ಅಧಿಕಾರ ಬರುವಂತ ಸಂದರ್ಭದಲ್ಲಿ ಅಲ್ಲಿನ ಮತದಾರನೆಲ್ಲರನ್ನೂ ಕೂಡ ಗೋಗರಿತೀರಾ? ಕ್ಲೀನ್ ಸ್ವೀಪ್ ಅನ್ನ ಮಾಡಿ ಅಲ್ಲಿನ ಬಿಜೆಪಿ ಶಾಸಕರನ್ನ ಗೆಲ್ಸ್ಕೊಟ್ಟಿದ್ದಾರೆ ಅಲ್ಲಿನ ಜನ. ಅಲ್ಲಿ ಆಯ್ಕೆ ಆಗಿರುವಂತ ಏಕೈಕ ಕಾಂಗ್ರೆಸ್ನ ಶಾಸಕ UT ಖಾದರ್ ಅವರು. ಉಳ್ಳಾಲ ಕ್ಷೇತ್ರವನ್ನ ಹೊರತುಪಡಿಸಿ ಇನ್ನೆಲ್ಲಾ ಕಡೆನೂ ಕೂಡ ಅಲ್ಲಿ ಕೇಸರಿ ಬಾವುಟನೆ ಆರಿರುವಂತದ್ದು. ಕರಾವಳಿ ಭಾಗದಲ್ಲಿ ಇರುವಂತ 14 ಕ್ಷೇತ್ರಗಳ ಪೈಕಿ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್. ಉಳ್ಳಾಲ ಕ್ಷೇತ್ರ ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಉಳ್ಳಾಲ ಕ್ಷೇತ್ರ ಬಿಟ್ಟು ಇನ್ನು ಉಡುಪಿ ಜಿಲ್ಲೆಯಲ್ಲಿರುವಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಶಾಸಕರು ಆಯ್ಕೆ ಆಗಿದ್ದಾರೆ. ಸೊ ಆಬ್ವಿಯಸ್ಲಿ ಆ ಒಂದು ಹಕ್ಕನ್ನ ಅವರು ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಸುನಿಲ್ ಕುಮಾರ್ ಅವರು ಮುಂಚೂಣಿಯಲ್ಲಿದ್ದಾರೆ. ಕರಾವಳಿಯಲ್ಲಿ ಒಟ್ಟು 13 ಬಿಜೆಪಿ MLAಗಳಿದ್ದಾರೆ. ಇದರಲ್ಲಿ 13 MLAಗಳಲ್ಲಿ ಒಬ್ಬರಿಗೂ ಕೂಡ ಮಂತ್ರಿ ಸ್ಥಾನ ಇಲ್ಲ. ಸುನಿಲ್ ಕುಮಾರ್ ಕೊಟ್ಟಿದ್ದಾರೆ ಕಾರಣವನ್ನ. ನಮ್ಮನ್ನು ಕೂಡ ಮಾಡಿ, ಅಧಿಕಾರಕ್ಕೋಸ್ಕರ ನಮ್ಮನ್ನ ಯೂಸ್ ಮಾಡ್ಕೊಳ್ಬೇಡಿ, ಅಧಿಕಾರ ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆ ಒಂದು ಭಾಗದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಆದ್ರೆ ಅವರು MLC ಆಗಿ ಮಂತ್ರಿ ಆಗಿರೋದು. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಕರಾವಳಿ ಭಾಗವನ್ನ ಈ ಬಿಜೆಪಿ ಎಲ್ಲೋ ಒಂದ್ ಕಡೆ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಸಾಕಷ್ಟು ಯೂಸ್ ಮಾಡಿಕೊಂಡು ಅಧಿಕಾರ ಬಂದ ಮೇಲೆ ಅಧಿಕಾರ ಕೊಡದಲ್ಲೇ ಎಲ್ಲೋ ಒಂದ್ ಕಡೆ ತಾರತಮ್ಯ ಮಾಡ್ತಾ ಇದೆ ಅಂತ ಕಾಣಿಸುತ್ತೆ. ಈ ಒಂದು ಅಂದ್ರೆ ಸನ್ನಿವೇಶವನ್ನ ನೋಡ್ತಾ ಇದ್ರೆ
ಪೃಥ್ವಿರಾಜ್ ಹಾರನಹಳ್ಳಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಗಳಿಂದ 13 ಶಾಸಕರನ್ನ ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಕಳಿಸಿಕೊಟ್ಟಿದೆ. ಆದ್ರೆ 13 ಕರಾವಳಿ ಶಾಸಕರಲ್ಲಿ ಒಬ್ಬರನ್ನು ಕೂಡ ಇದುವರೆಗೂ ಸಚಿವರನ್ನಾಗಿ ಮಾಡಿಲ್ಲ. ಹಾಗಾಗಿ ಈ ಬಾರಿ ಸಂಪುಟ ವಿಸ್ತರಣೆ ವೇಳೆ ನನಗೆ ಅವಕಾಶವನ್ನು ಕೊಡಿ ಮತ್ತು OBC ಕೋಟದಿಂದ ಕೊಡಿ, ಕರಾವಳಿ ಭಾಗದ ಕೋಟದಿಂದ ಕೊಡಿ, ಯುವ ಕೋಟದಿಂದ ಕೊಡಿ, ಜೊತೆಗೆ ಸಚೇತಕ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ, ನನಗೂ ಒಂದು ಅವಕಾಶವನ್ನು ಕೊಟ್ಟು ನೋಡಿ, ನಾನು 3 ಬಾರಿ ಶಾಸಕನಾಗಿದ್ದೇನೆ ಅಂತೇಳಿ ಇದೀಗ ತಮ್ಮ ಮನವಿಯನ್ನ ಬಿಜೆಪಿ ಹೈಕಮಾಂಡ್ ಮತ್ತು RSS ನ ಮುಖಂಡರು ಕೂಡ ಸಲ್ಲಿಸಿದ್ದಾರೆ. ಸುನೀಲ್ ಕುಮಾರ್ ಅವರ ವಾದ ಅಂತ ಹೇಳಿದ್ರೆ, ನಾನು OBC ವರ್ಗಕ್ಕೆ ಸೇರಿದ್ದೇನೆ, ಜೊತೆಗೆ ಕರಾವಳಿ ಭಾಗದಲ್ಲಿ ಬಿಜೆಪಿನ ಕೈ ಹಿಡಿಯುವಂತದೇ OBC ಮತಗಳು, ಅಂದ್ರೆ ಬಿಲ್ಲವರು, ಈಡಿಗರು, ಮೊಗೇರ, ಮಗವೀರ, ಪೂಜಾರಿ ಇಂಥ ಮತಗಳೇ ಇವೆ. ಈ ಮತಗಳೇ ಬಿಜೆಪಿಯ ನಿರ್ಣಾಯಕ ಮತಗಳು ಮತ್ತು ಬಿಜೆಪಿಯ ಸಾಂಪ್ರದಾಯಿಕ ಮತಗಳು. ಹಾಗಾಗಿ ನೀವು 13 ಶಾಸಕರಲ್ಲಿ ಒಬ್ಬರಿಗಾದ್ರೂ ಅವಕಾಶವನ್ನು ಕೊಡಿ ಅನ್ನೋದು ಅವರ ಪ್ರಮುಖ ಬೇಡಿಕೆಯಾಗಿದೆ. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಅವರು ಕಳೆದ ವಾರ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರುವಂತದ್ದು, ಭೇಟಿಯಾದ ಸಂದರ್ಭದಲ್ಲಿ ಪೂರಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನು ಕೂಡ ಭೇಟಿಯಾಗಿ ನನಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸದ್ಯ ಸಂಘ ಪರಿವಾರ ಕೂಡ ಕರಾವಳಿ ಭಾಗದ ಕೋಟದಲ್ಲಿ ನಿಮಗೆ ಅವಕಾಶ ಕೊಡ್ಲಿಕ್ಕೆ ನಾವು ಸಹಕಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಪೂರಕ ಭರವಸೆಯನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಸುನೀಲ್ ಕುಮಾರ್ ಅವರು ಕರಾವಳಿ ಮುಖಾಂತರ 13 ಶಾಸಕರಿದ್ದಾರೆ, ಒಬ್ಬೇ ಒಬ್ಬ ಶಾಸಕರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಆ ನ್ಯಾಯವನ್ನ ನೀವು 13 ಜನ ಇದ್ದಾರೆ, ಓಕೆ, ಕರಾವಳಿ ಭಾಗದವರು. ಎಲ್ಲೊಂದ್ ಕಡೆ ಈ ಅಸಮಾಧಾನ ಭುಗಿಲೇಳುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಕರಾವಳಿ ಭಾಗದ ಪ್ರಮುಖ ನಾಯಕ ನಳಿನ್ ಕುಮಾರ್ ಕಟೀಲ್ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದ ಅಂತ. ಇಲ್ಲಿ ಪ್ರಮುಖವಾಗಿ ನಳಿನ್ ಕುಮಾರ್ ಕಟೀಲ್ ರವರು ರಾಜ್ಯವನ್ನು ಪ್ರತಿನಿಧಿಸ್ತಾರೆ. ಆದ್ರೆ ಅಲ್ಲಿ ವಿಧಾನಸಭೆಯನ್ನ ಪ್ರತಿನಿಧಿಸುವಂತ 13 ಶಾಸಕರಲ್ಲಿ ಒಬ್ಬೇ ಒಬ್ಬ ಕೂಡ ಅಲ್ಲಿ ಸಚಿವರಾಗಿಲ್ಲ. ಹಾಗಾಗಿ ನಿಮಗೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಕರಾವಳಿ ಕೈ ಹಿಡಿಯುತ್ತೆ, 2 ಸಂಸದರನ್ನ ಕೊಟ್ಟಿದ್ದೆ, ಆದ್ರೂ ಕೂಡ ನೀವು ನಮ್ಮನ್ನ ಕೈ ಹಿಡಿತಾ ಇಲ್ಲ ಅನ್ನೋದು ಅವರ ಅಸಮಾಧಾನವಾಗಿದೆ. ಹಾಗಾಗಿ ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ಈಗಾಗಲೇ ಸುನೀಲ್ ಕುಮಾರ್ ತಮ್ಮದೇ ಆದ ರೀತಿಯಲ್ಲಿ ಲಾಬಿಯನ್ನ ಮಾಡ್ತಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರು ಮತ್ತು ಸಂಘ ಪರಿವಾರದ ನಾಯಕರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ 2 ಬಾರಿ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಸದ್ಯ ಹಾಲಿ ಇರತಕ್ಕಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು MLC ಆಗಿರುವಂತದ್ದು. ಹಾಗಾಗಿ ನೀವು ಯಾರಾದ್ರೂ ಒಬ್ರು ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತೇಳಿ ಪಟ್ಟು ಹಿಡಿದಿದ್ದಾರೆ ಪೃಥ್ವಿರಾಜ್. ಸರ್, ನಳಿನ್ ಕುಮಾರ್ ಕಟೀಲ್ ಅವರು ಅವರ ಭಾಗದ ಶಾಸಕರೊಬ್ಬರಿಗೆ ಮಂತ್ರಿ ಸ್ಥಾನವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ಈ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವಿಸುತ್ತೆ. ಸಾಕಷ್ಟು ಜಿದ್ದಾಜಿದ್ದಿ ಇದೆ. ಈ ಸಂದರ್ಭದಲ್ಲಿ ಅವರ ಮಾತಿಗೆ ಒಂದು ಸಚಿವ ಸ್ಥಾನ ಕೂಡ ಕೊಡ್ಲಿಕ್ಕೆ ಆಗೋದಿಲ್ವಾ? ಪೃಥ್ವಿರಾಜ್ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ರವರು ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಅವರ ಭಾಗಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡಿಸಬೇಕಾಗಿರುವಂತದ್ದು. ಆದ್ರೆ ನಳಿನ್ ಕುಮಾರ್ ಕಟೀಲ್ ರವರು ಎಲ್ಲ ಒಂದ್ ಕಡೆ ತಾವು ಸಚಿವ ಸ್ಥಾನವನ್ನು ಬೇಡಿಕೆ ಇಟ್ರೆ ರಾಜ್ಯಾಧ್ಯಕ್ಷರೇ ಎಲ್ಲ ಒಂದ್ ಕಡೆ ಲಾಬಿ ಮಾಡ್ತಿದ್ದಾರೆ ಆರೋಪ ಬರುತ್ತೆ ಎಂಬ ಹಿನ್ನೆಲೆಯಲ್ಲಿ ಅವರು ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಡ್ಲೇಬೇಕಂತೇಳಿ ಕರಾವಳಿ ಭಾಗದ 13 ಶಾಸಕರು ಕೂಡ ಮುಖ್ಯಮಂತ್ರಿಗಳಿಗೆ ಪಟ್ಟು ಹಿಡಿದಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಸರ್, ಚಿದಾನಂದ ಪಟೇಲ್, ಮತ್ತೊಂದ್ ಕಡೆ ಮೇನ್ ಆಗಿ ಅಂದ್ರೆ ಕಾಣಿಸ್ಕೊಳ್ತಾ ಇದ್ದಂತ ಶಾಸಕರು ಈ ಕರಾವಳಿ ಭಾಗದಲ್ಲಿ ಸಂಗಾರ ಅವರು 6 ಬಾರಿ ಶಾಸಕರಾಗಿದ್ದಾರೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಕೂಡ ಸುಮಾರು 4 ರಿಂದ 5 ಬಾರಿ ಆಯ್ಕೆ ಆಗಿರುವಂತದ್ದು. ಸುನಿಲ್ ಕುಮಾರ್ ಅವರಿದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಜನ ಸಾಕಷ್ಟು ಬಾರಿ ಆಯ್ಕೆ ಆಗಿರುವಂತದ್ದು. ರಘುಪತಿ ಭಟ್ರೆಲ್ಲರೂ ಕೂಡ ಇವರೆಲ್ಲರೂ ನಿರ್ಧಾರವನ್ನ ಮಾಡಿ ಒಬ್ರಿಗಾದ್ರೂ ಕೊಡಿ ಅಂತ ಏನಾದ್ರು ಬೇಡಿಕೆಯನ್ನ ಇಡುವಂತ ಸಾಧ್ಯತೆ ಇದೆ, ಏನಾದ್ರೂ ಇದೆಯಾ ಅಂತ? ಖಂಡಿತವಾಗಿಯೂ ಈಗಾಗಲೇ ಕರಾವಳಿ ಭಾಗದ 13 ಶಾಸಕರು ನಮ್ಮ ಭಾಗದ ಯಾರಾದ್ರೂ ಅವರು ಕೇಳ್ತಿರುವಂತ ಎರಡು ಸಚಿವ ಸ್ಥಾನವನ್ನು, ಆದ್ರೆ ಅಂತಿಮವಾಗಿ ಒಂದು ಸ್ಥಾನವಾದ್ರೂ ಕೂಡ ಕೊಡಬೇಕು ನಮಗೆ ಅನ್ನೋದು ಕೂಡ ಅವರು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಅಂಗಾರ ಅವರು 6 ಬಾರಿ ಗೆದ್ರು ಕೂಡ ಅವರನ್ನ ಮಂತ್ರಿಯಾಗಿ ಪರಿಗಣಿಸಿಲ್ಲ. ಜೊತೆಗೆ ಆಲಾಡಿ ಶ್ರೀನಿವಾಸ್ ಶೆಟ್ಟರ್ ಅವರು ಒಮ್ಮೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಬಿಜೆಪಿಗೆ ಗುಡ್ ಬೈ ಹೇಳಿ ಪಕ್ಷೇತರವಾಗಿ ಸ್ಪರ್ಧಿಸಿ ನಿಂತರು, ಮತ್ತೆ ಬಿಜೆಪಿ ನಂಬಿ ಬಂದಿದ್ದಾರೆ. ಇದು ನನ್ನ ಚುನಾವಣಾ ರಾಜ್ಯ ಕೊನೆಯದಂತ ಹೇಳಿದ್ರು ಕೂಡ ಅವರನ್ನು ಕೂಡ ಪರಿಗಣಿಸಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಉಡುಪಿ ಜಿಲ್ಲೆಗೆ ಬಂದ್ರೆ ಅಲ್ಲಿ ಸುನೀಲ್ ಕುಮಾರ್ ಕೂಡ ಪದೇ ಪದೇ ಒತ್ತಾಯವನ್ನು ಮಾಡ್ತಾರೆ, ಅವ್ರನ್ನು ಕೂಡ ಪರಿಗಣಿಸಿಲ್ಲ. ಹಾಗಾಗಿ ಖುದ್ದು ಇದೀಗ ಸುನೀಲ್ ಕುಮಾರ್ ಅವರೇ ಫೀಲ್ಡ್ಗೆ ಇಳಿದಿರುವಂತದ್ದು. 13 ಶಾಸಕರ ಪರವಾಗಿ ಅವರು ಹೈಕಮಾಂಡ್ ಅನ್ನು ಭೇಟಿಯಾಗಿದ್ದಾರೆ. ಸಂಘ ಪರಿವಾರದ ಮುಖಂಡರನ್ನು ಕೂಡ ಭೇಟಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮಗೆ ನ್ಯಾಯೋಚಿತವಾಗಿ ಕೊಡಬೇಕಾಗಿದ್ದಂತ ಸಚಿವ ಸ್ಥಾನವನ್ನು ಕೊಡಿ, ನಮಗೆ ಒಂದು ಸ್ಥಾನವನ್ನು ಕೊಟ್ಟಿಲ್ಲ. ನಾವು ಎಲ್ಲಾ ಸಂದರ್ಭದಲ್ಲೂ ನಿಮ್ಮನ್ನು ಕೈ ಹಿಡಿದ್ದೇವೆ, ಆದ್ರೆ ನೀವು ಮಾತ್ರ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಸಚಿವ ಸಂಪುಟ ರಚನೆ ಸಂದರ್ಭ ಇರ್ಬೋದು, ಆಗ ನಮ್ಮ ಕೈ ಹಿಡಿಯುವುದಿಲ್ಲ. ಹಾಗಾಗಿ ನಾವು ನ್ಯಾಯೋಚಿತವಾಗಿ ನಮ್ಮ ಬೇಡಿಕೆಯನ್ನು ಸಲ್ಲಿಸ್ತೇವೆ, ನೀವು ಈಡೇರಿಸಲೇಬೇಕಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ನಿಮ್ಮೆಲ್ಲ ವಿಶ್ಲೇಷಣೆಗಾಗಿ. BSY ರಹಸ್ಯ ಪತ್ರ ನಾವು ಬ್ರೇಕ್ ಮಾಡ್ತೀವಿ. ಆ ಪತ್ರದಲ್ಲಿದೆ ಬಿಜೆಪಿ ಸರ್ಕಾರದ ಭವಿಷ್ಯ. ಆ ಪತ್ರದಿಂದಲೇ BSYಗೆ ಶನಿ ಕಾಟ ಶುರು. ಸೀಕ್ರೆಟ್ ಪತ್ರ.
ಸೊ ಒಂದೆಡೆ ಸಿಎಂಗೆ ಸಂಪುಟ ವಿಸ್ತರಣೆಯ ಟೆನ್ಷನ್ ಇರುವಂತದ್ದು, ದಿನದಿಂದ ದಿನಕ್ಕೆ ಆ ಒಂದು ಟೆನ್ಷನ್ ಜಾಸ್ತಿ ಆಗ್ತಾನೆ ಇದೆ, ಒತ್ತಡ. ಇನ್ನೊಂದೆಡೆ 3 DCM ಹುದ್ದೆ ಸೃಷ್ಟಿ ಮಾಡಿರುವಂತ ಟೆನ್ಷನ್ ಕೂಡ ಇದೆ. ಎಲ್ಲೋ ಒಂದ್ ಕಡೆ ನನ್ನ ಅಧಿಕಾರಕ್ಕೆ ಕೊಕ್ಕೆ ಹಾಕುವಂತ ದೃಷ್ಟಿಯಿಂದಲೇ ಈ DCM ಹುದ್ದೆಯನ್ನ ಸೃಷ್ಟಿ ಮಾಡಿರುವಂತದ್ದು ಅನ್ನುವ ಅಸಮಾಧಾನ ಕೂಡ ಇದೆ. ಆದ್ರೆ ಬಹಿರಂಗವಾಗಿ ಹೇಳ್ಕೊಳ್ಳಿಕ್ ಮಾತ್ರ ಆಗಿಲ್ಲ. ಅದು ತಮ್ಮದೇ ಸಮುದಾಯದ ಸೋತಂತಹ ಸವದಿಗೆ DCM ಸ್ಥಾನ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ನುಂಗಲಾರ್ದ ತುತ್ತಾಗಿದೆ ಯಡಿಯೂರಪ್ಪನವರಿಗೆ. BSYಗೆ ಕಡಿವಾಣ ಹಾಕ್ಲಿ ಅಂತಾನೆ ಸವದಿಗೆ ಪಟ್ಟವನ್ನ ಕಟ್ಟಿದಂತೆ ಅನ್ನೋದೇ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಕೇಳಿ ಬಂದಿದ್ದಂತ ಮಾತುಗಳು. BSYಗೆ ಪರ್ಯಾಯವಾಗಿ ಬೆಳೆಸೋ ಉದ್ದೇಶ, ಇಂಥ ಅನುಮಾನಗಳು ಕಾಡ್ತಾ ಇದಾವೆ BSYಗೆ. ಆದ್ರೆ BSYಗೆ ಸರಿಸಾಟಿ ಅಂತ ಬಿಜೆಪಿಗರೇ ಮಾತಾಡ್ತಾರೆ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವ್ರಿಗೆ ಆ ಒಂದು ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಡ್ಬೇಕು ಈ ಬಾರಿಯಾದ್ರೂ ಅನ್ನುವ ಒಂದು ಉದ್ದೇಶ ಇದ್ದಂತೆ ಕಾಣಿಸ್ತಾ ಇದೆ. ಈಗ ರಮೇಶ್ ಜಾರಕಿಹೊಳಿಗೆ DCM ಮಾಡ್ಬೇಕಾ, ಶ್ರೀರಾಮುಲುಗೂ ಕೂಡ ಉಪಮುಖ್ಯಮಂತ್ರಿಯನ್ನ ಮಾಡ್ಬೇಕಾ, ಇರುವಂತ DCMಗಳ ಜೊತೆ ಇವರನ್ನೂ ಕೂಡ ಮಾಡ್ಬೇಕಾ, ಅಥವಾ ಇರುವಂತ DCMಗಳೆಲ್ಲವನ್ನೂ ಕೂಡ ಕಿತ್ತಾಕ್ಬಿಡ್ಬೇಕಾ ಸ್ಥಾನವನ್ನ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಸವದಿ ಅಶ್ವಥ್ ನಾರಾಯಣ DCM ಆಗಿದ್ದಕ್ಕೆ ಇದರಿಂದ ಅಶೋಕ್ ಅವರು ಮಾಜಿ DCM ಅವರು ಕೂಡ, ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ ಅವರು, ಈಶ್ವರಪ್ಪ ಅವರು ಮಾಜಿ DCM ಅವರು ಕೂಡ ಆಬ್ವಿಯಸ್ಲಿ ಅಸಮಾಧಾನಗೊಂಡಿದ್ದಾರೆ. ನಮಗ್ ಸಿಗ್ಬೇಕಾಗಿತ್ತು ಆ ಸ್ಥಾನ ಅಂತ. ಈಗ ರಮೇಶ್ ಜಾರಕಿಹೊಳಿ ಮತ್ತೆ ರಾಮುಲುಗೆ ಕೊಟ್ರೆ ಇನ್ನಷ್ಟು ಕೋಪಗೊಳ್ಳುವಂತ ಸಾಧ್ಯತೆ ಇದೆ. ಸೊ ಇದಕ್ಕಾಗಿ ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ BSY. ಆ ಪ್ಲಾನ್ ನಂತೆ ಎಲ್ಲವೂ ಕೂಡ ಈಗ ಆಲ್ರೆಡಿ ವರ್ಕೌಟ್ ಕೂಡ ಆಗೋಗಿದೆ. ಆ ಪ್ಲಾನ್ ನ ಸುಪಾರಿಯನ್ನ ಪಡೆದಿದ್ದೆ ರೇಣುಕಾಚಾರ್ಯ ಅವರು, ಯಡಿಯೂರಪ್ಪನವರ ಅತ್ಯಾಪ್ತ ಶಾಸಕ ರೇಣುಕಾಚಾರ್ಯ ಅವರೇ ಆ ಒಂದು ಸುಪಾರಿಯನ್ನ ಪಡೆದಿದ್ದು. ಏನದು ಹಾಗಾದ್ರೆ ಅನ್ನೋದನ್ನ ಹೇಳ್ತೀನಿ ನೋಡಿ. ಇಲ್ಲಿ DCM ಸ್ಥಾನಗಳನ್ನೇ ರದ್ದುಪಡಿಸಲಿಕ್ಕೆ ಸಿಎಂ ಪ್ಲಾನ್ ಅನ್ನ ಮಾಡಿದ್ದು. DCM ಸ್ಥಾನಗಳನ್ನ ರದ್ದುಪಡಿಸಲಿಕ್ಕೆ ಶಾಸಕರ ಸಹಿ ಸಂಗ್ರಹ ಕಾರ್ಯವನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಹೊನ್ನಾಳಿಯ ಶಾಸಕ, ವಿವಾದಗಳನ್ನೇ ಮೈ ಮೇಲೆ ಹೇಳ್ಕೊಳ್ಳುವಂತ ಶಾಸಕ ರೇಣುಕಾಚಾರ್ಯ ಅವರು ಶಾಸಕರ ಸಹಿ ಉಳ್ಳಂತ ಪತ್ರ ಹೈಕಮಾಂಡ್ಗೆ ರವಾನೆ ಆಗಿದೆ ಈಗ ಆಲ್ರೆಡಿ ಅಂತ ಹೇಳಲಾಗ್ತಾ ಇದೆ. DCM ಹುದ್ದೆ ಬೇಡವೇ ಬೇಡ ಅಂತ 40ಕ್ಕೂ ಹೆಚ್ಚು ಜನ ಬಿಜೆಪಿ ಶಾಸಕರ ಸಹಿ ಕೂಡ ಅದರಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಹೈಕಮಾಂಡ್ಗೆ ರಹಸ್ಯವಾಗಿ ತಲುಪಿಸಿದ್ದಾರಂತೆ ಶಾಸಕರ ಪತ್ರವನ್ನ. ಖುದ್ದು ರೇಣುಕಾಚಾರ್ಯ ಈ ಕೆಲಸವನ್ನ ಮಾಡಿದ್ದಾರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬ್ರೇಕಿಂಗ್ ನ್ಯೂಸ್ ಅನ್ನ ಹೊಡೆದಿದ್ವಿ ಆ ಸಂದರ್ಭದಲ್ಲಿ. ಆವಾಗ ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲೋ ಒಂದ್ ಕಡೆ ಅವರಿಗೆ ನೋಟಿಸ್ ಅನ್ನ ಕೊಡೋದ್ರ ಜೊತೆಗೆ ಮೌಖಿಕವಾಗಿ ಹೇಳಿದ್ರು, ಆ ರೀತಿಯಾಗಿ ಮಾಡ್ಬೇಡ್ರಿ, ಇದು ಬಿಜೆಪಿ ರಾಷ್ಟ್ರೀಯ ಪಕ್ಷ ಅಂತೆಲ್ಲ ಸೂಚನೆಯನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ವಿ. DCM ಸ್ಥಾನ ರದ್ದುಪಡಿಸದಿದ್ರೆ ಪ್ಲಾನ್ B ಕೂಡ ರೆಡಿ ಆಗಿದೆ. ಒಂದೇ DCM ಸ್ಥಾನ ಸಾಕು, ನೀವು DCM ಮಾಡ್ಬೇಕಾ, ಅದು ಇರ್ಬೇಕಾ, ಓಕೆ ಇರ್ಲಿ, ಆದ್ರೆ ಒಂದೇ DCM ಇರ್ಲಿ ಸಾಕು ಅಂತ ಮನವಿಯನ್ನ ಮಾಡ್ಕೊಳ್ಳಿಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗಿದೆ. ಆ ಒಂದು DCM ಯಾರು ಅಂದ್ರೆ ಗೋವಿಂದ ಕಾರಜೋಳ, ಅವರೊಬ್ರು ಇರ್ಲಿ ಸಾಕು DCM ಸ್ಥಾನದಲ್ಲಿ ಅಂತ ಮನವಿಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, DCM ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ, ಏನಾಗ್ತಾ ಇದೆ ಈಗ? ಪೃಥ್ವಿರಾಜ್ನಲ್ಲಿ ಬಿಜೆಪಿ ಸರ್ಕಾರದಲ್ಲಿ 3 DCM ಹುದ್ದೆಗಳನ್ನ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ದು, ಅದು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಮೂಗುದಾರ ಹಾಕೋ ಉದ್ದೇಶದಲ್ಲೇ ಅಂತಲೇ ಹೇಳಲಾಗ್ತಿದೆ. ಅಲ್ಲದೆ ಪ್ರಮುಖವಾಗಿ ಸೋತ ಲಕ್ಷ್ಮಣ್ ಸವದಿ ಅವ್ರನ್ನ BS ಯಡಿಯೂರಪ್ಪನವರ ಜಾತಿಗೆ ಸೇರಿದಂತವ್ರನ್ನ DCM ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ಪರ್ಯಾಯವಾಗಿ ಯಡಿಯೂರಪ್ಪ ಬದಲಿಗೆ ಮತ್ತೊಬ್ಬ ನಾಯಕರನ್ನು ಬೆಳೆಸುವ ತಂತ್ರ ಅಂತಲೇ ಹೇಳಲಾಗ್ತಿತ್ತು. ಮತ್ತೊಂದು ಕಡೆ ಇನ್ನೂ ಯುವಕರಾಗಿರ್ತಕ್ಕಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ ರವರನ್ನು ಕೂಡ DCM ಮಾಡಿರುವಂತದ್ದು, ಅದು ಮಾಜಿ DCM R ಅಶೋಕ್ ರವರ ಕಣ್ಣು ಕೆಂಪಾಗಿಸಿತು. ಅಲ್ಲದೆ ಮಾಜಿ CM ಜಗದೀಶ್ ಶೆಟ್ಟರ್ ಹಾಗೂ ಮಾಜಿ DCM KS ಈಶ್ವರಪ್ಪ ಕೂಡ ಸೋತ ಸವದಿಯನ್ನ DCM ಮಾಡಿದ್ದಾರೆ. ಜೊತೆಗೆ ಇನ್ನು ಯುವಕ ಡಾಕ್ಟರ್ ಅಶ್ವಥ್ ನಾರಾಯಣ ರವರನ್ನ DCM ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ನಾವು ಹಿರಿಯರಿದ್ವಿ, ಅದಕ್ಕೆ ಏಬಲ್ ಇದ್ವಿ, ನಮಗೆ ಅವಕಾಶ ಕೊಡ್ಬೋದಿತ್ತು ಅಂತೇಳಿ ಅಸಮಾಧಾನಿತಗೊಂಡಿದ್ದಾರೆ. ಬಹುತೇಕರು ಡಾಕ್ಟರ್ ಅಶ್ವಥ್ ನಾರಾಯಣ ರವರನ್ನ DCM ಮಾಡಿದ್ದಕ್ಕೆ ಮತ್ತು ಸವದಿಯವರನ್ನ DCM ಮಾಡಿದ್ದಕ್ಕೆ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಒಂದ್ ಕಡೆ ಈ DCM ಹುದ್ದೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗೂ ಕೂಡ ತಮ್ಮ ಕಾರ್ಯವೈಖರಿಗೆ ಎಲ್ಲ ಒಂದ್ ಕಡೆ ಅದು ಹಿನ್ನಡೆ ಆಗುತ್ತೆ ಅನ್ನೋದು ಅವರ ಅನುಭವ. ಹಾಗಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನೇ ತಮ್ಮ ಆಪ್ತ ಹಾಗೂ
ತಮ್ಮ ಪರವಾಗಿ ಮಾತನಾಡುವಂತ ವಿಜಲ್ ಬೌಲರ್ ತರ ಇಟ್ಕೊಂಡಿರ್ತಕ್ಕಂತ ರೇಣುಕಾಚಾರ್ಯರವರನ್ನ ಮುಂದೆ ಬಿಟ್ಟು ಕೆಲ ಶಾಸಕರ ಸಹಿಯನ್ನು ಸಂಗ್ರಹಿಸಿದ್ದಾರೆ. ಡಿಸಿಎಂ ಹುದ್ದೆ ರದ್ದು ಮಾಡಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹುದ್ದೆ ನಿಭಾಯಿಸಲು ಅರ್ಹರಿದ್ದಾರೆ ಅನ್ನೋ ಮುಖಾಂತರ ರೇಣುಕಾಚಾರ್ಯ ಮುಖಾಂತರ ಸಹಿ ಸಂಗ್ರಹ ಮಾಡಿ ಅದೀಗ ಹೈಕಮಾಂಡ್ಗೂ ಕೂಡ ಮನವಿಯನ್ನ ಸಲ್ಲಿಸಲಾಗಿದೆ. ಈ ರೇಣುಕಾಚಾರ್ಯರವರ ಪತ್ರವನ್ನು ಇಟ್ಕೊಂಡು ಹೈಕಮಾಂಡ್ ಭೇಟಿಯಾದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡಿಸಿಎಂ ಹುದ್ದೆ ಬೇಡ, ಯಾಕಂತ ಹೇಳಿದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಅವರು ಕೂಡ ಡಿಸಿಎಂ ಹುದ್ದೆಯನ್ನು ಕೊಡಬೇಕಾಗಿದೆ. ಅಲ್ಲದೆ ಇನ್ನೂ ಇತರರು ಕೂಡ ಇದಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದು ಅನಗತ್ಯ ಕಿರಿಕಿರಿ, ಆಡಳಿತದಲ್ಲೂ ಕೂಡ ಕಿರಿಕಿರಿ, ಹಾಗಾಗಿ ರದ್ದು ಮಾಡಿ ಅಂತ ಮನವಿ ಮಾಡಲು ಪ್ಲಾನ್ ಅನ್ನ ಮಾಡಿದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿ ಮನವಿಗೆ ಹೈಕಮಾಂಡ್ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಇಷ್ಟು ಹುದ್ದೆಗಳಿಗಿಂತಲೂ ಒಂದೇ ಹುದ್ದೆ ಸಾಕು. ಅದು ಈಗಾಗಲೇ ಗೋವಿಂದ ಕಾರಜೋಳ ಅವರಿಗಿದೆ, ಅದು ಅವರು ದಲಿತ ಸಮುದಾಯಕ್ಕೂ ಸೇರಿದ್ದಾರೆ ಮತ್ತು ಹಿರಿಯರಿದ್ದಾರೆ. ಒಂದೇ ಹುದ್ದೆ ಸಾಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಡಿಸಿಎಂ ಹುದ್ದೆಯನ್ನು ರದ್ದತಿ ಮಾಡ್ಲಿಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮುಂದುವರಿಸಲಿದ್ದಾರೆ ಅಂತ ಹೇಳಲಾಗಿದೆ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಚಿವ ಸ್ಥಾನ ಕೇಳಲಿಕ್ಕೆ ಹೋಗಿ ಬೈಸ್ಕೊಂಡ್ ಬಂದಿದ್ದಾರೆ ಒಬ್ರು. ಅವರು ಯಡಿಯೂರಪ್ಪನವರ ಅತ್ಯಾಪ್ತರು. ಯಾರಪ್ಪ ಅಂದ್ರೆ ಇಟ್ಸ್ ನನ್ ಅದರ್ ದೆನ್ ವಿವಾದಗಳನ್ನೇ ಮೈ ಮೇಲೆ ಹೇಳ್ಕೊಳ್ಳುವಂತ ನಾಯಕ ಅಂತ ಅವಾಗ್ಲೇ ಒಬ್ಬರ ಹೆಸರನ್ನ ಹೇಳಿದೆ. ಅವರೇ ರೇಣುಕಾಚಾರ್ಯ ಅವರು. ಕೇಳಲು ಹೋಗಿದ್ರು ಸಚಿವ ಸ್ಥಾನವನ್ನ, ಆದ್ರೆ ಬೈಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಕೇಳೋ ಮೊದ್ಲೇ BSY ಫುಲ್ ಗರಂ ಆಗಿದ್ರು. ಯಾವ ಕಾರಣಕ್ಕಪ್ಪ ಅಂದ್ರೆ ಸಚಿವ ಸ್ಥಾನ ಕೇಳ್ತಾರೆ ಅಂತ ಗರಂ ಆಗಿದ್ದಲ್ಲ ಇದು. ರೇಣುಕಾಚಾರ್ಯ ಅವರ ಮೇಲೆ, ಅವರ ವರ್ತನೆಗೆ ಆಕ್ರೋಶಗೊಂಡಿದ್ದಾರೆ ಸಿಎಂ. ನಿನ್ನೆ ರಾತ್ರಿ ಸಿಎಂ ಮನೆಯಲ್ಲಿ ರೇಣುಕಾಚಾರ್ಯಗೆ ಫುಲ್ ಕ್ಲಾಸ್ ತಗೊಂಡಿರುವಂತದ್ದು. ಏನ್ ಕಾರಣ, ಏನಾಯ್ತು ಹಾಗಾದ್ರೆ ರೇಣುಕಾಚಾರ್ಯ ಅವರ ವಿರುದ್ಧ ಈ ರೀತಿಯಾಗಿ ಗರಂ ಆಗ್ಲಿಕ್ಕೆ ಅನ್ನೋದನ್ನ ಕೂಡ ಹೇಳ್ತೀವಿ. ಶಾಸಕ ರೇಣುಕಾಚಾರ್ಯಗೆ ಹಿಗ್ಗಾಮುಗ್ಗ ಜಾಡ್ಸಿರೋದು ಯಾವ ಕಾರಣಕ್ಕೆ ಸಿಎಂ ಅಂದ್ರೆ ಮುಸ್ಲಿಮರ ವಿರುದ್ಧ ಮೊನ್ನೆ ಮಾತನಾಡಿದ್ರಲ್ಲ ರೇಣುಕಾಚಾರ್ಯ ಅವರು, ಆ ಒಂದು ವಿಚಾರ ಯಡಿಯೂರಪ್ಪನವರನ್ನ ಕೆರಳಿಸಿರುವಂತದ್ದು. ಯಾಕೆಂದ್ರೆ CA ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಯಾರಿಗೂ ಪ್ರಾಬ್ಲಮ್ ಆಗಲ್ಲ, ಏನೂ ಆಗಲ್ಲ ಅನ್ನುವ ವಿಚಾರವನ್ನ ಬಿಜೆಪಿ ನಾಯಕರು ಮನದಟ್ಟನ್ನ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ರೇಣುಕಾಚಾರ್ಯ ಅವರ ಈ ಒಂದು ವಿವಾದದ ಮಾತುಗಳು ಯಡಿಯೂರಪ್ಪನವರನ್ನ ಕೆರಳಿಸಿರುವಂತದ್ದು. ನಿನ್ನೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಚಳಿ ಬಿಡಿಸಿದ್ದಾರೆ BSY. ಆಬ್ವಿಯಸ್ಲಿ ಆ ಒಂದು ಕೆಲಸವನ್ನ ಮಾಡಬೇಕು ಬಿಜೆಪಿ ನಾಯಕರು. ಯಾಕೆಂದ್ರೆ ಎಸ್ಪೆಷಲಿ ಅವರು ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದುಕೊಂಡು ವಿವಾದವನ್ನ ಮೈ ಮೇಲೆ ಹೇಳ್ಕೊಳ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ಯಡಿಯೂರಪ್ಪನವ್ರಿಗೂ ಕೂಡ ಮುಜುಗರ ತರುತ್ತೆ. ಸೊ ಹೀಗಾಗಿನೇ ಎಲ್ಲೊಂದ್ ಕಡೆ ಈಗ ಯಡಿಯೂರಪ್ಪನವರು ಅಸಮಾಧಾನಗೊಂಡು ರೇಣುಕಾಚಾರ್ಯ ಅವರಿಗೆ ಚೆನ್ನಾಗಿ ಬೈದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿದೇಶದಿಂದ ಬಂದ ಸಿಎಂ ಭೇಟಿ ಮಾಡಿದಂತ ರೇಣುಕಾಚಾರ್ಯ ಅವರಿಗೆ ಹಿಗ್ಗಾಮುಗ್ಗ ಬೈದಿರೋದು. ಈ ವೇಳೆ ರೇಣುಕಾಚಾರ್ಯ ಅವರಿಗೆ ಬೆಂಡೆತ್ತಿದ್ದಾರೆ ಸಿಎಂ. ನಾವು ಮುಸ್ಲಿಮರ ಜೊತೆ ಒಂದಾಗಿ ಹೋಗ್ತಿದ್ದೇವೆ, ನೀನ್ ಆ ರೀತಿಯಾಗಿ ಮಾತನಾಡ್ಬೇಡ, ನೀನ್ ಬಾಯಿಗೆ ಬಂದಂತೆ ಮಾತನಾಡ್ತೀಯ, ಯಾವಾಗ್ಲೂ ನಿಂದು ಇದೇ ಆಯ್ತು ಅಂತ ಸಿಎಂ ಕ್ಲಾಸ್ ತಗೊಂಡಿದ್ದಾರೆ. ಮುಚ್ಚು ಬಾಯಿ, ಮಾತನಾಡ್ಬೇಡ ಅಂತ BSY ಗದರಿಸಿದ್ದಾರೆ. ಯಾಕೆಂದ್ರೆ ತುಂಬಾ ಆಪ್ತರಲ್ವಾ, ಈ ರೀತಿಯಾಗಿ ಬೈದಿದ್ದಾರೆ ರೇಣುಕಾಚಾರ್ಯ ಅವರಿಗೆ.